ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಗುರುವಾರ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸಂಜೆ ಅಂದರೆ ಸಾಯಂಕಾಲ 7 ಗಂಟೆ ಆಗಿದೆ ಟೈಮಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ರೆಸಿಪಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ರೆಸಿಪಿ ಅಂದರೆ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ರೆಸಿಪಿ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಮೊಟ್ಟೆ ತಗೊಬಂದಿದ್ವಿ, ನಮ್ಮದೇ ಐತೆ ಅಂಗಡಿ. ಅಲ್ಲಿಂದ ಮೊಟ್ಟೆ ನನ್ನ ಮಗನೇ ಇಸ್ಕೊಬಂದ. 10 ಮೊಟ್ಟೆ ಅವ. 10 ಮೊಟ್ಟೆ, 2 ಈರುಳ್ಳಿ, 1 ಕೊತ್ತಂಬರಿ ಸೊಪ್ಪು, 1 ಕ್ಯಾಪ್ಸಿಕಮ್ಮು, 2 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಬೀನೀಸು. ಕ್ಯಾರೆಟ್ ಇಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಕ್ಯಾರೆಟು ಇಲ್ಲ, ಏನಪ್ಪ ಅದು ಕೋಸು ಇಲ್ಲ. ಇದು ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಚಿಕನ್ ಮಸಾಲ 4 ಹಾಕ್ಕೊಂಡಿದ್ದೀನಿ. ಇವಾಗ ರೈಸು ಮಾಡಿಟ್ಟಿನಿ. ಇವಾಗ ಇದನ್ನು ಎಗ್ ರೈಸ್ನ ಮಾಡ್ತೀನಿ ನೋಡಿ. ಇದು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ವಿಡಿಯೋ ಮಾಡ್ಕೊಡೋಕೆ ಯಾರೂ ಇಲ್ಲ, ಸಪೋರ್ಟ್ಗೆ ಒಂದೇ ಕೈ ಇಷ್ಟ ಮಾಡ್ಕೊತೀನಿ. ಈರುಳ್ಳಿ ಹಾಕ್ತಾವನು. ಇವಾಗ ನನ್ನ ಮಗಳು ಕರೆ ಒಂದ್ರೊಳಗೆ ಹೋಮ್ವರ್ಕ್ ಜಾಸ್ತಿ ಅಲ್ಲ, ಅದಕ್ಕೋಸ್ಕರ ಅಲ್ಲ ಕರೀತಾ ಇಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾವನಿ. ರೆಡಿಮೆಂಟ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕವರಿಂದ ತೆಗೆದು ನಾನೇ ಮಾಡಿದ್ವಿ. ಯಾಕಂದರೆ ಆಮೇಲೆ ಕಾದಿರಲ್ಲ, ಹಾಕೋಕ್ಕಾಗಲ್ಲ ಒಂದು ಸೈಡಿಂದ. ಬೀನೀಸ್ ಹಾಕಿನಿ. ನೀವು ಫಸ್ಟೇ ಹಾಕ್ಬೇಕಾಯ್ತು. ನಾನು ಬೀನೀಸ್ನ ಎಣ್ಣೆಲೆ ಬೇಯಿಸ್ಕೋಬೇಕಾಯ್ತು. ಮರ್ತ್ಬಿಟ್ಟು ನಮ್ಮ ಯಜಮಾನ್ರು ಹೋಗ್ಬಿಟ್ರು, ಮರ್ತೇ ಹೋಯ್ತು ನಂಗೆ. ಇವಾಗ ಹಾಕತ್ತೇನೆ. ಎಷ್ಟು ಬೆಂದು ಬೇಯಿಸಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಯಜಮಾನ್ರು ಹೋಗ್ಕೊಟ್ಟಿರೋ ರೆಸಿಪಿ ಇದು ಮಾಡ್ತಾಯಿದ್ದೆ. ಕ್ಯಾಪ್ಸಿಕಮ್ನು ಹಾಕೊಂಡಿದ್ದೀನಿ. ಇವಾಗ ಎಲ್ಲ 5 ನಿಮಿಷ ಬೇಯಿಸ್ತೀನಿ. ಹಸಿ ವಾಸನೆ ಹೋಗಿ ಬೆಂದಾದ್ಮೇಲೆ, ಹಸಿ ವಾಸನೆ ಹೋದ್ಮೇಲೆ ಅನ್ನ ಹಾಕ್ತೀನಿ. ಇದು ಬೇಟಿ ರೈಸೇ ಹುಡಿ ಅದ. ಇವಾಗ ಇದು ಬೆಂದದ, ಬೀನಿಸು ಬೆಂದದ, ಮತ್ತು ಕ್ಯಾಪ್ಸಿಕನ್ನು ಬೆಂದದ. ಇವಾಗ ಮೊಟ್ಟೆ ಹಾಕ್ತೀನಿ. ಇವಾಗ ಮೊಟ್ಟೆ ಹೊಡೆದ್ಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅಂದರೆ ಕ್ಯಾಮ್ರಾ ಇಟ್ಕೊಳ್ಳೋದ್ಮೇಲೆ ಅದಕ್ಕೋಸ್ಕರ ನೋಡಿ. ಇದಕ್ಕೆ ಮೊಟ್ಟೆ ಹಿಡೀಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಸ್ವಲ್ಪ ಆಮೇಲಿಂದ ಹಾಕ್ತೀನಿ. ಧನಿಯಾ ಪುಡಿ ಹಾಕ್ತೀನಿ. ಇದನ್ನ ಕಡಿಮೆ ಉರಿ ಹಾಕ್ಕೊಂಡೆ ಬೇಯಿಸ್ಕೊತೀನಿ. ಯಾಕಂದ್ರೆ ಸೀದೆ ಇತ್ತ ಮೊಟ್ಟೆ, ಅದಕ್ಕೋಸ್ಕರ ಚೆನ್ನಾಗಿ ಅದು ಸೀದ್ಕೊಬಿಡ್ತದೆ ಅಂದ್ಬಿಟ್ಟು ಕಡಿಮೆ ಉರಿಲೇ ಬೇಯಿಸ್ತಾವನಿ. ನಾನು ರೆಸಿಪಿ ತೋರಿಸ್ತೀನಿ. ನನ್ನ ಮಗ ಎಫರ್ ಆಫಲಿಂದ ಪೀಗಂತ ಬರ್ದಾನ. ಎಫರ್ ಆಫಲು ಅವೆಲ್ಲನೂ ನೋಡಿ. ನನ್ನ ಮಗ ಇಲ್ಲಿ ಗಂಟ ಲಯನ್ ಗಂಟ ಅವನೇ ನೋಡ್ಕೊಳ್ದೆ ಬರ್ದಿರೋದು. ಇದನ್ನ ಮಗ್ಗಿ ಪುಸ್ತಕಲ್ಲಿ ಬರ್ದವನ. ನನ್ನ ಮಗ ಚೆನ್ನಾಗಿ ಬರ್ದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗನಿಗೆ ಗುಡ್ ಅಂತ ಹೇಳಿ ಕಮೆಂಟಲ್ಲಿ ಅಂತ ಹೇಳಿ, ಚೆನ್ನಾಗಿ ಹೇಳಿ. ನಮ್ಮ ಮಿಕ್ಸಪ್ ನಾ ಬರ್ದ್ರೆ ಚೆನ್ನಾಗದ ಅಂತ ಕಮೆಂಟ್ ಮಾಡಿ. ಈ ತಿರಿ ಬಂದು ಮೊಟ್ಟ ಈ ರೀತಿ ಆಗದ. ಇವಾಗ ಇದಕ್ಕೆ ಅನ್ನ ಹಾಕ್ತೀನಿ. ಅನ್ನ ಹಾಕ್ಬಿಟ್ಟು ಈಗ ನಾನು ಆವಾಗಲೇ ಪುಡಿ ಹಾಕೊಂಡು ಹಚ್ಕೊಳ್ಬಿಟ್ಟು ಧನಿಯಾ ಪುಡಿ, ಚಿಕನ್ ಮಸಾಲ, ಅರಿಶಿನ ಪುಡಿ ಇದನ್ನು ಎಲ್ಲನೂ ಹಾಕ್ತಾವನು. ಈಗ ಎಲ್ಲನೂ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ತಿರಿತೀನಿ. ಇವಾಗ ಎಗ್ ರೈಸು ರೆಡಿ ಆಯಿತು. ಹೇಗಿದೆ ಗೊತ್ತಿ ಚೆನ್ನಾಗಿದ್ದಲಿಕ್ಕೂ ನಿಜವಳು ಚೆನ್ನಾಗಿತ್ತ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾವನಿ. ನೋಡಿನಿ
ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸೈಡ್ ತಿರ್ದ್ಬಿಡ್ತೀನಿ. ಆವಾಗಲೇ ರುಚಿಗೆ ಉಪ್ಪು ಹಾಕ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ. ಇಷ್ಟೇ ನಮ್ಮ ಪಾತ್ರೆ ಬಾಣಲಿ ಅನ್ನ ಹಾಕಕ್ಕೆ ಸಾಲಿಲ್ಲ, ಅದಕ್ಕೋಸ್ಕರ ನಾನು ದೊಡ್ಡದಾಗಿರೋ ಬೋಸಿನೇ ತಗೊಂಡು ಈ ರೀತಿ ಬಂದದ. ಇವಾಗ ಆಯಿತು. ನನ್ನ ಮಗ ಚೆನ್ನಾಗದ ಅಂದ, ನಾನು ಇನ್ನೂ ಟೇಸ್ಟ್ ನೋಡಿಲ್ಲ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ. ವಿಡಿಯೋನು ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಮೊಟ್ಟೆ ಎಗ್ ರೈಸ್ ಹೇಗಿದೆ ಅಂತ, ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮನೇಲೇ ಇರೋ ಸಾಮಾನುಗಳನ್ನ ಹಾಕಿ ಎಗ್ ರೈಸ್ ಮಾಡೀನಿ. ಯಾಕಂದ್ರೆ ಅರ್ಜೆಂಟ್ಗೆ ಎಲ್ಗೂ ಹೋಗೋಕ್ಕಾಗಲ್ಲ, ಹೋಗ್ಬೇಕು ಅಂದರೆ 15 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಎಗ್ ರೈಸ್ ಬೇಕು ಅಂದರೆ 15 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ತಗೊಬರ್ಬೇಕು, ಆಗಲ್ಲ. ಅದಕ್ಕೋಸ್ಕರ ಮನೇಲಿ ಮಾಡಿಕೊಂಡು ಎಗ್ ರೈಸ್ನ ತಿಂತೀವಿ. ಇಷ್ಟೇ ನಮ್ಮನ್ನ ಎಗ್ ರೈಸ್ ರೆಸಿಪಿ. ಇಷ್ಟೇ. ಸಮರ್ಥ್ ಹೆಂಗಿದ್ದು ಎಗ್ ರೈಸ್? ಸೂಪರಾಗಿದ್ದ. ಸೂಪರ್. ಇನ್ನೊಂದ್ಸಿ ಖಾರ ಹಾಕಿದ್ರೆ ಸೂಪರ್ ಇರುತ್ತೆ. ಹಳಿಕು ಹೆಂಗಿದ್ದು? ಸೂಪರ್. ಸ್ವಲ್ಪ ಇದು ಖಾರ ಹಾಕ್ಬೇಕಾಯ್ತು ಅಲ್ವಾ? ಖಾರ ಇಲ್ಲ. ಇವಾಗ ಎಲ್ಲ ಊಟ ಮಾಡಾಯಿತು. ನಾನು ಲಾಸ್ಟಲ್ಲಿ ಎಗ್ ರೈಸ್ ತಿಂತಾಯಿದ್ದೀನಿ. ಸೂಪರಾಗಿತ್ತು ಎಗ್ ರೈಸು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.